ಇಂದು ಸಂಜೆ 4 ಗಂಟೆಯಿಂದ ಬಸ್ ಬಂದ್ ಆಗುತ್ತಾ? ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಆಫರ್ ಅನ್ನು ಕೂಡ ತಿರಸ್ಕರಿಸಿದ್ದಾರೆ. ಸರ್ಕಾರದ ಆಫರ್ಗೆ ಸೆಡ್ ಹೊಡೆದು ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ 26 ತಿಂಗಳ ಹಿಂಬಾಕಿಯನ್ನ ಕೊಡುತ್ತೆ ಅನ್ನುವಂತಹ ಪ್ರಸ್ತಾವನೆಯನ್ನ ಇಟ್ಟಿತ್ತು. ಆದರೆ ಅದಕ್ಕೆ ಒಪ್ಪದಂತಹ ನೌಕರರು ಅದನ್ನ ತಿರಸ್ಕರಿಸಿ ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಸಾರಿಗೆ ಇಲಾಖೆ ನೌಕರರಿಂದ ಬಸ್ ಭವಿಷ್ಯ ನಿರ್ಧಾರ ಆಗೋದಿದೆ. ಪ್ರತಿಭಟನೆ ನಿಲ್ಲಿಸದೆ ಹೋದ್ರೆ ರಾಜ್ಯದಾದ್ಯಂತ ಬಸ್ ಬಂದ್ ಫಿಕ್ಸ್ ಆಗುತ್ತೆ. 38 ತಿಂಗಳ ವೇತನ ಹಿಂಬಾಕಿಗೆ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಸರ್ಕಾರ 38 ತಿಂಗಳ ಬದಲಾಗಿ 26 ತಿಂಗಳ ಹಿಂಬಾಕಿ ಕೊಡೋದಕ್ಕೆ ಒಪ್ಪಿದೆ. ಆದ್ರೆ ಸಾರಿಗೆ ನೌಕರರು ಮಾತ್ರ ಇದನ್ನ ಒಪ್ತಾ ಇಲ್ಲ. ಇದುವರೆಗೂ ಪ್ರತಿಭಟನೆಯ ಸ್ಥಳಕ್ಕೆ ಸರ್ಕಾರದ ಪ್ರತಿನಿಧಿಗಳು ಬಂದಿಲ್ಲ. ಸಂಜೆಯ ಒಳಗೆ ಬೇಡಿಕೆ ಈಡೇರಬೇಕು. ಒಂದು ವೇಳೆ ಬೇಡಿಕೆ ಈಡೇರದೆ ಹೋದ್ರೆ ಬಸ್ ಬಂದ್ಗೆ ಕರೆ ನೀಡಲಾಗುತ್ತೆ. ಹಾಗಾದ್ರೆ ಬಸ್ ಬಂದ್ ಆಗತ್ತಾ ಅಥವಾ ಪ್ರತಿಭಟನೆಯನ್ನ ವಾಪಸ್ ಪಡಿತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತು. ಈಗ ಮೆಜೆಸ್ಟಿಕ್ ಬಳಿಯಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ನಾವು ಗಮನಿಸ್ತಾ ಇದ್ದೀವಿ ಬೆಳಿಗ್ಗೆಯಿಂದಲೂ ಕೂಡ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಕೊಟ್ಟಂತಹ ಆಫರ್ ಅನ್ನು ಕೂಡ ತಿರಸ್ಕರಿಸಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಏನಾಗ್ತಾ ಇದೆ ಈಗ? ವಿನಯ್, ಕೆಲವೇ ಹೊತ್ತಲ್ಲಿ ಸಾರಿಗೆ ನೌಕರರ ಒಂದು ಅಂತಿಮವಾದಂತಹ ನಿರ್ಧಾರ ಏನಿದೆ ಅದು ತೀರ್ಮಾನವಾಗಲಿದೆ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ಸಂಘಟನೆಗಳು ನೇರವಾಗಿ ಹೇಳಿದ್ದು ನಮಗೆ 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ರಾಜ್ಯ ಸರ್ಕಾರ ಕೊಟ್ಟಿರೋದು 26 ತಿಂಗಳ ಒಂದು ಹಿಂಬಾಕಿಯನ್ನು ಕೊಡುವ ಮೂಲಕ 12 ತಿಂಗಳ ಹಿಂಬಾಕಿಯನ್ನ ಕೈ ಬಿಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಹೀಗಾಗಿ ನಮಗೆ ಕೊಡಬೇಕಾದಂತಹ 38 ತಿಂಗಳ ಸಂಪೂರ್ಣವಾದಂತಹ ಹಿಂಬಾಕಿಯನ್ನು ಕೊಡದೆ ಹೋದ್ರೆ, ರಾಜ್ಯ ಸರ್ಕಾರ ಕೂಡ ನಮ್ಮನ್ನು ಕರೆದು ಮಾತುಕತೆ ನಡೆಸದೆ ಹೋದ್ರೆ ಇವತ್ತು ಸಂಜೆ ವೇಳೆಗೆ ಒಂದು ಅಂತಿಮವಾದಂತಹ ತೀರ್ಮಾನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು, ಮುಷ್ಕರನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ನಿರ್ಧಾರ ಮಾಡ್ತೀವಿ ಅಂತೇಳಿ ಸಾರಿಗೆ ಸಂಘಟನೆಗಳು ಹೇಳ್ತಿದ್ದಾವೆ. ಇದರ ಒಂದು ಭಾಗವಾಗಿ ಈಗ ಮೆಜೆಸ್ಟಿಕ್ ನಲ್ಲಿ ಕೂಡ ಸಾಕಷ್ಟು ಬಸ್ಗಳು ಕೂಡ ಈಗ ಕಡಿಮೆ ಆಗ್ತಿದ್ದಾವೆ. ಯಾಕಂದ್ರೆ ಸೆಕೆಂಡ್ ಪಾಳಿಯಲ್ಲಿ ಬರುವಂತಹ ವಾಹನ ಚಾಲಕರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. 4 ನಿಗಮದ ಸಾರಿಗೆ ನೌಕರರು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕಾಗಿ ಇವತ್ತು ಬೆಂಗಳೂರು ಚಲೋಗೆ ಮಾತ್ರ ಕರೆ ಕೊಡಲಾಗಿದೆ. ಇವತ್ತು ಏನಾದರೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಬಂದು ಭೇಟಿಯಾಗಿ ಒಂದೊಮ್ಮೆ ನಮ್ಮ ಬೇಡಿಕೆಗೆ ಸಂಬಂಧಪಟ್ಟಂತೆ ಯಾರು ಕೂಡ ಸ್ಪಂದಿಸದೆ ಹೋದ್ರೆ ನಾವು ಮುಂದಿನ ನಿರ್ಧಾರ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ಈ ಒಂದು ಪ್ರತಿಭಟನೆಯ ಒಂದು ಕಾವು ಈಗಲೇ ಕೂಡ ಶುರುವಾಗಿರುವಂತದ್ದು. ಮೆಜೆಸ್ಟಿಕ್ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಯಾಕಂದ್ರೆ 4 ಗಂಟೆಯ ನಂತರದಲ್ಲಿ ಎಲ್ಲಿ ಬಸ್ಗಳು ನಿಂತು ಹೋಗುತ್ತೆ ಅನ್ನೋ ಒಂದು ಆತಂಕ ಕೂಡ ಜನರಲ್ಲಿ ಇತ್ತು. ಹೀಗಾಗಿ ಬಸ್ ಅಲ್ಲಿರುವಂತಹ ಜನರು ಕೂಡ ಬೇರೆ ಬೇರೆ ಒಂದು ಸಾರಿಗೆ ವ್ಯವಸ್ಥೆ ಮೂಲಕ ಮನೆಗಳಿಗೆ ಸೇರುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇನ್ನು ನಾವು ಇಲ್ಲಿ ಬಂದು ಜನರನ್ನ ಮಾತಾಡಿಸಿದಾಗ ಅಥವಾ ಇಲ್ಲಿರುವಂತಹ ಕಂಡಕ್ಟರ್ ನಾವು ಮಾತಾಡಿದಾಗ ಕೆಲವೊಂದಿಷ್ಟು ಜನ 26 ತಿಂಗಳ ಹಿಂಬಾಕಿಯನ್ನು ಕೊಟ್ಟಿದ್ರು, ಅದಕ್ಕೆ ಖುಷಿಯಾಗಿದೆ ಅನ್ನೋ ಮಾತನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರೆ, ಇನ್ನು ಕೆಲವೊಂದಿಷ್ಟು ಜನ ಏನಾದರೆ ಅವರೆಲ್ಲರೂ ಕೂಡ 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯನ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಸದ್ಯಕ್ಕೆ ಪ್ರಯಾಣಿಕರಿಗೆ ಒಂದೊಮ್ಮೆ ಏನಾದ್ರೂ ಬಸ್ಗಳು ಏನಾದ್ರು ನಿಂತು ಹೋದ್ರೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಅನ್ನೋದು ಕೂಡ ನಾನು ಸ್ವತಃ ಈ ವಿದ್ಯಾರ್ಥಿಗಳನ್ನ ನಾನು ಕೇಳಿ ಪಡ್ಕೊಂತೀನಿ. ಈಗ 4 ಗಂಟೆಯಿಂದನೇ ಬಸ್ಗಳನ್ನ ನಿಲ್ಲಿಸ್ಬಿಡ್ತೀವಿ ಅನ್ನೋ ಒಂದು ಘೋಷಣೆಯನ್ನ ಮಾಡ್ತಿದ್ದಾರೆ. ಒಂದೊಮ್ಮೆ ನಿಂತೋದ್ರೆ ಎಷ್ಟು ತೊಂದರೆ ಆಗುತ್ತೆ ಮೇಡಮ್? ಅಫ್ಕೋರ್ಸ್ ತುಂಬಾ ತೊಂದರೆ ಆಗುತ್ತೆ. ನಾಳೆ ಕಾಲೇಜಿಗೆ ಬರಬೇಕು. 12th ಆಗಿರೋದ್ರಿಂದ ರಿವಿಷನ್ ಸ್ಟಾರ್ಟ್ ಆಗ್ತಿದೆ. ರಿವಿಷನ್ ಆಗಿಲ್ಲ ಅಂತಂದ್ರೆ ಅಫ್ಕೋರ್ಸ್ ನಮ್ಗೆ ಎಷ್ಟೊಂದು ಲಾಸ್ ಆಗುತ್ತೆ. ಆಲ್ಟರ್ನೇಟಿವ್ ಇದು ಕೂಡ ಇಲ್ಲ, ಮೆಟ್ರೋ ಕೂಡ ಇಲ್ಲ. ಸೆಂಟ್ರಲ್ ಇರೋದು ಮೆಟ್ರೋ, ಅಲ್ಲಿಂದ ತುಂಬಾನೇ ಕಷ್ಟ ಆಗುತ್ತೆ ನಾವು ಡೈಲಿ ಓಡಾಡೋದಿಕ್ಕೆ. ಅಣ್ಣ ಇದು ಒಂದು ನಿಮಿಷ ಬರಕ್ ತುಂಬಾ ಲೇಟ್ ಆಗುತ್ತೆ ಅಣ್ಣ. ಆಲ್ಟರ್ನೇಟಿವ್ ವೇಸ್ ಇಂದಲ್ಲ ತುಂಬಾ ಕಷ್ಟ ಆಗುತ್ತೆ. ಬಸ್ ಗೀಸ್ ನಿಲ್ಸ್ಬಿಟ್ರೆ ಆಟೋ ಬಂದ್ರೆ ಅದೆಲ್ಲ ತುಂಬಾ ಲೇಟ್ ಆಗುತ್ತೆ ಅಣ್ಣ. ದೂರ ಇದೀವಿ ನಾವು.
ವೀಣಾ, ಈಗಾಗಲೇ ಪ್ರಯಾಣಿಕರು ಹೇಳೋ ಹಾಗೆ ಏನಾದ್ರೂ ಒಂದೊಮ್ಮೆ ಬಸ್ ಏನಾದ್ರೂ ಸ್ಟಾಪ್ ಆಗ್ಬಿಟ್ರೆ ಆಟೋದಲ್ಲಿ ಬರ್ಬೇಕಂದ್ರೆ ಆಟೋ ರೇಟ್ ಜಾಸ್ತಿ ಇದೆ, ಮೆಟ್ರೋದಲ್ಲಿ ಬರ್ಬೇಕಂತಂದ್ರೆ ಕಾಲೇಜ್ಗಳಿಗೆ ಹೋಗೋದಕ್ಕೆ ಮೆಟ್ರೋ ಸಂಪರ್ಕ ಇಲ್ಲ. ಹೀಗಾಗಿ ಬಸ್ಗಳು ಏನಾದ್ರೂ ಒಂದೊಮ್ಮೆ ನಿಂತು ಹೋದ್ರೆ ದೊಡ್ಡ ಮಟ್ಟದ ಒಂದು ತೊಂದರೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ಪ್ರಯಾಣಿಕರು ಹೇಳ್ತಿರುವಂತದ್ದು. ಜೊತೆಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಸಾರಿಗೆ ಸಂಘಟನೆ ನೌಕರರೇನಿದ್ದಾರೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ಹೊರಹಾಕುವಂತಹ ಸಾಧ್ಯತೆ ಇದೆ. ಒಂದೊಮ್ಮೆ ಏನಾದ್ರೂ 38 ತಿಂಗಳ ಹಿಂಬಾಕಿಯನ್ನು ಕೊಡದೆ ಹೋದ್ರೆ ಮುಷ್ಕರ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ವೀಣಾ, ಮುತ್ತಪ್ಪ, ನೋ ಡೌಟ್, ಒಂದು ವೇಳೆ ಬಸ್ ಸ್ಟಾಪ್ ಆಗಿಬಿಟ್ರೆ ಸಾರ್ವಜನಿಕರಿಗೂ ಸಮಸ್ಯೆ, ಸರ್ಕಾರಕ್ಕೂ ಕೂಡ ದೊಡ್ಡ ಲಾಸೆ. ಸೊ ಈ ನಿಟ್ಟಿನಲ್ಲಿ ಈಗ ಬೆಳಿಗ್ಗೆಯಿಂದಲೂ ಕೂಡ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾರು ಬಂದು ಅವರನ್ನ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರಾ? ಯಾರು ಬಂದಿದ್ದಾರಾ ಸರ್ಕಾರದ ಪ್ರತಿನಿಧಿಗಳು? ಏನ್ ಡೀಟೇಲ್ಸ್ ಇದೆ ಇದರ ಬಗ್ಗೆ? ವೀಣಾ, ಈಗ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಕೆಎಸ್ಆರ್ಟಿಸಿಯ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ, ಅವರು ಈಗ ಹೋಗಿ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಏನು ಎಂಡಿ ಆಗಿರುವಂತಹ ಅಕ್ರಮ್ ಪಾಷಾ ಅವರು ಕೂಡ ಈ ಪ್ರತಿಭಟನಾ ಸ್ಥಳಕ್ಕೆ ಬಂದು ಅಲ್ಲಿರುವಂತಹ ಸಾರಿಗೆ ಸಂಘಟನೆ ಮುಖಂಡರ ಜೊತೆಗೆ ಮಾತುಕತೆಯನ್ನು ನಡೆಸಿ ಸರ್ಕಾರ ಏನು ಕೊಟ್ಟಿದೆ ಇದುವರೆಗೂ ಕೂಡ, ಜೊತೆಗೆ ಏನು 1/4/2025 ಜಾರಿಗೆ ಬರುವಂತೆ ಏನು ವೇತನವನ್ನ ಪರಿಷ್ಕರಣೆ ಮಾಡಬೇಕಂತ ಹೇಳಿ ಘೋಷಣೆ ಮಾಡಲಾಗಿದೆ. ಎಷ್ಟು ಪ್ರಮಾಣದಲ್ಲಿ ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಕೆ ನಾವು ಸಿದ್ಧರಿದ್ದೇವೆ ಅನ್ನೋ ಒಂದು ವಿಚಾರವನ್ನ ಈ ಸಾರಿಗೆ ಸಂಘಟನೆಗಳಿಗೆ ಕೊಡೋಕೆ ಇನ್ನೇನು ಕೆಲವು ಹೊತ್ತಲ್ಲಿ ಬರ್ತಾ ಇದ್ದಾರೆ. ನೋಡಬೇಕು ಆ ಮಾತುಕತೆ ಏನಾದ್ರೂ ಯಶಸ್ವಿ ಆದ್ರೆ ಮುಂದಿನ ಹೋರಾಟಗಳನ್ನ ಕೈ ಬಿಡ್ತೇವೆ ಅಂತೇಳಿ ಸಾರಿಗೆ ಸಂಘಟನೆಗಳು ಹೇಳ್ತಿದ್ದಾವೆ. ಒಂದೊಮ್ಮೆ ಏನಾದ್ರೂ ಆ ಮಾತುಕತೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಒಮ್ಮತ ಬರದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಮುಷ್ಕರ ಯಾವ ರೀತಿ ಮಾಡಬೇಕಂತ ಅದನ್ನು ಕೂಡ ಇವತ್ತು ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ಸಂಘಟನೆಗಳು ಕೂಡ ಹೇಳಿರುವಂತದ್ದು. ಹೀಗಾಗಿ ಕೆಎಸ್ಆರ್ಟಿಸಿಯ ಎಂಡಿ ಇನ್ನೇನು ಕೆಲವೇ ಹೊತ್ತಲ್ಲಿ ಫ್ರೀಡಂ ಪಾರ್ಕ್ಗೆ ಬರುವಂತಹ ಸಾಧ್ಯತೆ ಇದೆ. ಬಂದು ಸಾರಿಗೆ ಸಂಘಟನೆಯ ಜೊತೆಗೆ ಮಾತುಕತೆ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮುತ್ತಪ್ಪ ತಮ್ಮ ಡೀಟೇಲ್ಸ್ಗಾಗಿ. ಈಗ ಸದ್ಯ ಫ್ರೀಡಂ ಪಾರ್ಕ್ ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರಕ್ಷಾ ಅಲ್ಲಿಂದಲೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಕ್ಷಾ, ಬಸ್ ಬಂದಾಗತ್ತಾ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ, ಅಥವಾ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆಯುವಂತಹ ಏನಾದರೂ ಬೆಳವಣಿಗೆಗಳು ಆಗ್ತಾ ಇದೆಯಾ? ಏನ್ ಡೆವಲಪ್ಮೆಂಟ್ ಅಲ್ಲಿ? ವೀಣಾ, ಬೇರೆ ಇಲಾಖೆಗಳ ಪ್ರತಿಭಟನೆಗೂ ಹಾಗೂ ಸಾರಿಗೆ ಇಲಾಖೆಯ ಪ್ರತಿಭಟನೆಗೂ ಹೋಲಿಕೆ ಮಾಡಿಕೊಂಡ್ರೆ ಇದು ನೇರವಾಗಿ ಪಬ್ಲಿಕ್ಸ್ಗೆ ಕನೆಕ್ಟ್ ಆಗುವಂಥದ್ದು, ಸಾರ್ವಜನಿಕರಿಗೆ ಕನೆಕ್ಟ್ ಆಗುವಂಥದ್ದು. ಸಾರಿಗೆ ವ್ಯವಸ್ಥೆ ಆಯ್ತು ಅಂತಂದ್ರೆ ಇಡೀ ವ್ಯವಸ್ಥೆಯ ಮೇಲೆನೆ ಒಂದು ವಿಶೇಷವಾದಂತಹ ಪರಿಣಾಮ ಬೀರುತ್ತೆ. ಅದರಿಂದ ಬಹಳಷ್ಟು ಅಸ್ತವ್ಯಸ್ತತೆಗಳು ಉಂಟಾಗುತ್ತೆ. ಹಾಗಾಗಿ ಸಾರಿಗೆ ಇಲಾಖೆ ಹತ್ರ ಇರುವಂತಹ ಅಸ್ತ್ರ ಅಂದ್ರೆ ಬಸ್ ಬಂದ್ ಮಾಡ್ತೀವಿ ಅನ್ನೋ ಅಸ್ತ್ರ. ಹಾಗಾಗಿ ಆ ಒಂದು ಅಸ್ತ್ರಕ್ಕೆ ಎಲ್ಲರೂ ಎದುರ್ಕೋತಾರೆ. ಪ್ರತಿಭಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬಸ್ ಬಂದ್ ಮಾಡ್ತಾರೆ ಅನ್ನುವಂತ ಕಾರಣಕ್ಕೆ ಸರ್ಕಾರ ಸಾಕಷ್ಟು ವಿಚಾರವಾಗಿ ಬಗ್ಗೋದುಂಟು. ಅದೇ ರೀತಿಯಾಗಿ ನಿನ್ನೆ ಕೂಡ ಯಾವುದೇ ಪ್ರತಿಭಟನೆ ನಡೀಬಾರದು ಅಂತೇಳಿ ಈಗಾಗಲೇ ಸಭೆಗಳನ್ನ ನಡೆಸಿ 26 ತಿಂಗಳ ವೇತನ ಬಾಕಿಯನ್ನ ಕೊಡ್ಲಿಕ್ಕೆ ಸರ್ಕಾರ ಒಪ್ಪಿಗೆಯನ್ನ ನೀಡಿತ್ತು. ಆದ್ರೆ ಅದಕ್ಕೆ ಸುತಾರಾಮ್ ಸಾರಿಗೆ ಇಲಾಖೆಯ ಅಧಿಕಾರಿ ನೌಕರ ವರ್ಗ ಒಪ್ತಾ ಇಲ್ಲ. ಹಾಗಾಗಿ ಬೆಳಗ್ಗಿನಿಂದಲೇ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು. ಸದ್ಯ ನಾನು ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ. ನೀವು ನೋಡಬಹುದು, ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಸಾರಿಗೆ ನೌಕರರು, ಸಾರಿಗೆ ಹಲವಾರು ಸಂಘಟನೆಗಳ ಸದಸ್ಯರುಗಳು ಇವತ್ತು ಪ್ರತಿಭಟನೆಗೆ ಕೂತಿರ್ತಕ್ಕಂಥದ್ದು. ಸೊ ಪ್ರತಿಭಟನೆಯಲ್ಲಿ ಬೆಳಗಿನಿಂದಲೂ ಹೇಳ್ತಿರ್ತಕ್ಕಂಥದ್ದು ಒಂದೇ ವಿಚಾರ, ಏನಂದ್ರೆ ಈಗಾಗಲೇ 38 ತಿಂಗಳ ವೇತನ ಬಾಕಿಯನ್ನ ನೀಡಬೇಕು, ಜೊತೆಗೆ 2024ರಿಂದಲೂ ಕೂಡ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ದು ಇವರ ದೊಡ್ಡ ಆಗ್ರಹ ಆಗಿರ್ತಕ್ಕಂಥದ್ದು. ಸೊ ಆ ಆಗ್ರಹಕ್ಕೆ ಮಣಿಯುತ್ತ ಸರ್ಕಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂತಂದ್ರೆ 4 ಗಂಟೆಯ ವೇಳೆಗಾಗ್ಲೇನೆ ಈ ಒಂದು ಮುಷ್ಕರದ ಮುಂದಿನ ಸ್ವರೂಪವನ್ನು ತಿಳಿಸ್ತೀವಿ ಅನ್ನುವಂತ ಎಚ್ಚರಿಕೆಯ ಕರೆಗಂಟೆಯನ್ನ ಕೂಡ ಈಗಾಗಲೇ ಸಾರಿಗೆಯ ನೌಕರ ಮುಖಂಡರುಗಳು ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವಾಗ ಇದುವರೆಗೂ ಕೂಡ ಇಲ್ಲಿ ಯಾರು ಪ್ರತಿನಿಧಿಗಳು ಬಂದಿಲ್ಲ ಅನ್ನುವಂತಹ ಒಂದು ಬೇಸರ ಕೂಡ ಇತ್ತು. ಸೊ ಆ ನಿಟ್ಟಿನಲ್ಲಿ ಇವಾಗ ಸರ್ಕಾರದಿಂದ ಕೆಎಸ್ಆರ್ಟಿಸಿ ಎಂಡಿ ಆಗಿರುವಂತಹ ಅಕ್ರಮ್ ಪಾಷಾ ಅವರು ಬರ್ತಾರೆ. ಬಂದು ಒಂದಷ್ಟು ಏನು ಬೇಡಿಕೆಗಳಿದೆ ಅದನ್ನ ಈಡೇರಿಸುವ ನಿಟ್ಟಿನಲ್ಲಿ ಇವ್ರ ಹತ್ರ ಮನವಿಯನ್ನ ಪಡ್ಕೊಂತಾರೆ ಅನ್ನುವಂತಹ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ಹಾಗಾಗಿ ಪೊಲೀಸ್ನವರು ಹಾಗೇನೆ ಸಾರಿಗೆ ಮುಖಂಡರುಗಳು ಇವಾಗ ಕಟ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಸಾರಿಗೆ ನೌಕರರ ಮುಖಂಡರುಗಳು ಹೇಳ್ತಕ್ಕಂಥದ್ದು ಈ ಒಂದು ಅವರ ಬೇಡಿಕೆ ಈಡೇರೋರ್ಗೂ ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ. ಸರ್, ಇವಾಗ ಸರ್ಕಾರದ ಪ್ರತಿನಿಧಿಯಾಗಿ ಅಕ್ರಮ್ ಪಾಷಾ ಬರ್ತಿದ್ದಾರೆ, ಏನ್ ಬೇಡಿಕೆ ಇಡ್ತೀರಾ? ಮೇಡಮ್, ನಮ್ಮ ಬೇಡಿಕೆ ಇದೆ 38 ತಿಂಗಳು ಏನು ಅರಿಯರ್ಸ್ ಕೊಡಬೇಕಾಗಿದೆ ಅದನ್ನು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇವರು 26 ತಿಂಗಳು ಕೊಟ್ಬಿಟ್ಟು ಕಣ್ಣುವರಿಸೋ ತಂತ್ರನ ಮಾಡಬಾರ್ದು. ಇವತ್ತು ಬಂದು ವೇದಿಕೆಯಲ್ಲಿ ಏನು ಹೇಳ್ತಾರೆ ನಾವು 4 ಗಂಟೆಗೆ ಸುದ್ದಿಗೋಷ್ಠಿ ಕರೆದು ಇದನ್ನೆಲ್ಲ ವಿವರವಾಗಿ ಹೇಳ್ತಾ ಇದ್ದೀವಿ. ಪ್ರತಿಭಟನೆ ಮುಂದುವರಿಸಬೇಕಾ, ಉಪವಾಸ ಸತ್ಯಾಗ್ರಹ ಮಾಡಬೇಕಾ ಏನು ಅನ್ನೋದನ್ನ ನಾವು ಈಗ 10 ನಿಮಿಷದಲ್ಲಿ ನಾವು ಎಲ್ಲ ಹಿರಿಯರ ಒಂದು ತೀರ್ಮಾನ ಕೈಗೊಂತೀವಿ.
ನಿರೀಕ್ಷೆ ಇದೆ ಸರ್? ಅಕ್ರಮ್ ಪಾಷಾ ಅವ್ರು ಬಂದ್ರೆ ನಿಮ್ಮ ಬೇಡಿಕೆ ಏನ್ ಇಡ್ತೀರಾ? ಏನ್ ನಿರೀಕ್ಷೆ ಇದೆ ನಿಮ್ಗೆ? ಅವ್ರು ಯಾವ ಭರವಸೆಯನ್ನ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ? ಭರವಸೆ ಬಗ್ಗೆ ಈಗ ಅವರೇ ಬಂದು ಹೇಳಿಕೆ ಕೊಡಬೇಕು ಮೇಡಮ್. ಯಾಕೆಂದರೆ ಅವರು ಮಂತ್ರಿಗಳು ಏನು ಹೇಳಿ ಕಳಿಸಿದ್ದಾರೆ, ಏನು ನಮಗೆ ಇಡೀ ಕಾರ್ಮಿಕರು ಇಷ್ಟು ಜನ ಸೇರಿದ್ದೀವಿ, 10,000 ಜನಕ್ಕೆ ಹೆಚ್ಚು ಜನ ಸೇರಿದ್ದೀವಿ, ಅವ್ರಿಗೆಲ್ಲ ಏನು ಭರವಸೆ ಕೊಡ್ತಾರೆ, ಇಲ್ಲ ಸುಳ್ಳು ಭರವಸೆನ ಹುಸಿ ಭರವಸೆನ ಏನು ನಾವು ನೋಡ್ಕೊಂಡು ಬಾರ್ಗಿಂಗ್ಗೆ ಒಪ್ಕೊಂತೀರಾ? ಇವಾಗ 38 ತಿಂಗಳ ವೇತನ ಆಗಬೇಕು ಅಂತೀರಾ ಅಥವಾ ಬಾರ್ಗಿಂಗ್ಗೆ ಒಪ್ಕೋತೀರಾ ಸರ್? ಯಾವುದೇ ಕಾರಣಕ್ಕೂ ಮೇಡಮ್ ಇಷ್ಟು ವರ್ಷ ನಾವು ಅನುಭವಿಸ್ಬಿಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋ ಚಾನ್ಸೇ ಇಲ್ಲ. ಒಟ್ಟಿಗೆ 38 ತಿಂಗಳು ಅರಿಯರ್ಸ್ ಕ್ಲಿಯರ್ ಮಾಡಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ಸ್ ಇರೋದು. ಸರ್, ಈಗ ಸರ್ಕಾರದ ಪ್ರತಿನಿಧಿಯಾಗಿ KSRTC MD ಬರ್ತಾ ಇದ್ದಾರೆ, ಅವರೇನಾದ್ರೂ ಒಂದಷ್ಟು ಬಾರ್ಗಿನ್ ಮಾಡಿದ್ರೆ ಅದಕ್ಕೆ ಒಪ್ಪಿಗೆ ಇದೆಯಾ ನಿಮ್ದು? ನಿಮ್ಮ ಬೇಡಿಕೆ ಏನು ಮೇಡಮ್? ಈಗ ನಮ್ಮ ಮನೆ ವ್ಯವಸ್ಥಾಪನಾ ನಿರ್ದೇಶಕರು ಬರ್ತಾ ಇದ್ದಾರೆ, ಅವರು ಯಾವ ನಿಲುವನ್ನು ವ್ಯಕ್ತಪಡಿಸ್ತಾರೆ ಅದಾದ ಮೇಲೆ ನಾವು ಕೂತು ಯಾವುದನ್ನು ನಿರ್ಧಾರ ಮಾಡಬೇಕು ಅಂತಕ್ಕಂಥ ಜಂಟಿ ಸಮಿತಿಯ ಒಳಗಡೆ ತೀರ್ಮಾನ ಮಾಡ್ತೀವಿ ಮೇಡಮ್. ವ್ಯವಸ್ಥಾಪನಾ ನಿರ್ದೇಶಕರು ಬಂದು ಹೋದ ನಂತರದಲ್ಲಿ ನಾವು ನಮ್ಮ ಪ್ರತಿಕ್ರಿಯೆ ಕೊಡ್ತೀವಿ ಮೇಡಮ್. ನೀವು ಯಾವ್ದಾದ್ರು ಬಾರ್ಗಿಂಗ್ಗೆ ಒಪ್ಕೊಳ್ಳೋ ಚಾನ್ಸಸ್ ಇದೆಯಾ ಅಥವಾ ಇಲ್ಲ 38 ತಿಂಗಳ ವೇತನವೂ ಕೂಡ ಆಗಬೇಕು ಅನ್ನುವಂತ ಒಂದು ಆಗ್ರಹವನ್ನು ಮುಂದಿಡ್ತೀರಾ ಅಂತಕ್ಕಂಥದ್ದು? ವ್ಯವಸ್ಥಾಪಕ ನಿರ್ದೇಶಕರು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಅದರ ಮೇಲೆ ನಾವು ಅವಲಂಬಿತವಾಗಿದ್ದೀವಿ. 38 ತಿಂಗಳ ಹಿಂಬಾಕಿ ಮತ್ತೆ 1/1/24 ವೇತನ ಒಪ್ಪಂದ ಏನಿದೆ ಅದರಲ್ಲಿ ಯಾವುದೂ ರಾಜಿ ಅಂತಕ್ಕಂಥದ್ದಿಲ್ಲ. ಹಾಗಾಗಿ ವ್ಯವಸ್ಥಾಪನಾ ನಿರ್ದೇಶಕರ ಮಾತುಕತೆಯ ನಂತರದಲ್ಲಿ ನಿಮಗೆ ತಿಳಿಸ್ತೀವಿ. ಹಾಗೇನೆ ಸರ್, ಎಲ್ಲರೂ ಕಾಡ್ತಿರ್ತಕ್ಕಂಥ ನಾಳೆ ಬಸ್ ಓಡಿಸ್ತೀರಾ ಇಲ್ವಾ ಅಂತಕ್ಕಂಥದ್ದು. ಯಾಕಂದ್ರೆ ಬಸ್ ಓಡುತ್ತಾ ಇಲ್ವಾ ಅನ್ನೋದ್ರ ಮೇಲೆ ನಾಳಿನ ಒಂದು ಸಾರ್ವಜನಿಕ ವ್ಯವಸ್ಥೆ ಹೇಗಿರುತ್ತೆ ಅನ್ನುವಂತ ಆತಂಕ ಇರ್ತಕ್ಕಂಥದ್ದು. ಅದಕ್ಕೆ ನೀವೇನು ಹೇಳಿ ಮೇಡಮ್? ಈಗ ನಾವು ಇವತ್ತು 4 ಗಂಟೆಗೆ ಲಾಸ್ಟ್ ಗಡುವನ್ನು ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿ ಕೊಟ್ಟಿದ್ದೀವಿ. ನಿನ್ನೆ ಸರ್ಕಾರ ತರಾತುರಿನಲ್ಲಿ ಒಂದು ಆದೇಶವನ್ನು ಹೊರಗಡೆ ತಂದಿದೆ. ಅದನ್ನ ನಮ್ಮನ್ನು ಕೇಳುವಿಲ್ಲ, ನಮ್ಮ ಜೊತೆ ಮಾತುಕತೆ ಮಾಡಿಲ್ಲ. ಹಾಗಾಗಿ ವ್ಯವಸ್ಥಾಪನಾ ನಿರ್ದೇಶಕರು ಬರ್ತಾ ಇದ್ದಾರೆ, ಅವರು ನಮಗೆ ಯಾವ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ತಾರೆ ಅಂತ ನೋಡಿಕೊಂಡು ನಂತರದಲ್ಲಿ ಜಂಟಿ ಸಮಿತಿ ಎಲ್ಲ ಪ್ರಮುಖ ನಾಯಕರು ಕೂತು ವಿಚಾರಣೆ ಮಾಡಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೇಡಮ್. ಇದು ಸಾರಿಗೆ ಮುಖಂಡರುಗಳು ಹೇಳ್ತಾ ಇರ್ತಕ್ಕಂಥ ಮಾತು ವೀಣಾ. 4 ಗಂಟೆ ಅಷ್ಟೇ ನಮ್ಮ ನಿರ್ಧಾರ ಏನು, ನಾಳಿನ ಒಂದು ಸಂಚಾರ ವ್ಯವಸ್ಥೆ ಹೇಗಿರುತ್ತೆ, ನಾಳಿನ ಪ್ರತಿಭಟನೆಯ ರೂಪ ಹೇಗಿರುತ್ತೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ವೀಣಾ. ಥ್ಯಾಂಕ್ ಯು ರಕ್ಷಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.